मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ರೈತ ಮುಖಂಡರಾದ ಅಬ್ಬಣಿ ಶಿವಪ್ಪ ಅವರಿದ್ದಾರೆ. ಅವರನ್ನ ತುರ್ತು ಮಾತಾಡಿಸಬೇಕಾದಂತ ಸ್ಥಿತಿ ಇವತ್ತು ನಮಗೆ ಬಂದೊದಗಿದೆ. ಏನಂದ್ರೆ ಕೇಂದ್ರ ಸರ್ಕಾರ ಇವತ್ತು ರೈತರು ಬಳಸುವ ನಾಲೆ ನೀರಿಗೆ ಟ್ಯಾಕ್ಸ್ ಅನ್ನ ಹಾಕಕ್ ಹೊರಟಿದೆ. ಈ ಟ್ಯಾಕ್ಸ್ ಹಾಕಿ ಬಡ ರೈತ ಈ ಬೆಳೆನ ಬೆಳೆಯೋಕ್ ಸಾಧ್ಯನಾ? ದೇಶಕ್ಕೆ ಅನ್ನ ಕೊಡೋಕ್ ಸಾಧ್ಯನಾ? ಈಗ ರೈತ ಕೇಳ್ತಾನೆ, ಪ್ರತಿ ಸರಿ ಕೇಳ್ತಾನೆ, ನಮ್ಗೆ ಒಂದು ಬೆಲೆ ನಿಗದಿ ಮಾಡಿ ನಮ್ಮ ಉತ್ಪನ್ನಗಳಿಗೆ ಅಂತ. ಅದಕ್ಕೆ ಸರ್ಕಾರ ಇದುವರೆಗೂ ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಮಾತಾಡಲ್ಲ. ಆದ್ರೆ ಇವತ್ತು ನಾಲೆಗೆ ಟ್ಯಾಕ್ಸ್ ಹಾಕಕ್ ಹೊರಟಿದ್ದಾರೆ. ಈ ಟ್ಯಾಕ್ಸ್ ರೈತರನ್ನ ಉಳಿಸುತ್ತಾ ಇಲ್ವಾ? ಆ ವಿಚಾರವನ್ನ ಅಬ್ಬಣಿ ಶಿವಪ್ಪ ಅವ್ರ ಜೊತೆ ವಿಶ್ಲೇಷಣೆ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ಸರ್, ಈಗಾಗಲೇ ನಾನು ಹೇಳಿದೆ, ರೈತರಿಗೆ ಈ ಟ್ಯಾಕ್ಸ್ ಈ ಕೃಷಿ ಯಾವಾಗ್ಲೂ ಟ್ಯಾಕ್ಸ್ ಫ್ರೀ ಆಗಿತ್ತು. ಇವತ್ತು ರೈತರಿಗೆ ಈ ಕುಡಿಯೋ ನೀರ್ ಇರಬಹುದು, ನೀವು ಕೃಷಿಗೆ ಬಳಸಲಿ, ದನಕರುಗಳಿಗೆ ನೀರು ಕುಡಿಸ್ಲಿ, ರೈತರು ಟ್ಯಾಕ್ಸ್ ಕಟ್ಟಬೇಕು ನೀರಿಗೆ. ನಾಲೆ ಟ್ಯಾಕ್ಸ್ ಅಂತ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಇದು ಏನಾಗಿದೆ ಅಂತಂದ್ರೆ ಹಸಿರು ಕ್ರಾಂತಿ ಅಂತ ಹೇಳಿ ದೇಶದಲ್ಲಿ ತಂದ್ರು. ಅದು ಕಾರಣ ಏನು ಅಂತಂದ್ರೆ ದೇಶದಲ್ಲಿ ಆಹಾರ ಭದ್ರತೆ, ಜನಸಾಮಾನ್ಯರು ಹಸುವಿನಿಂದ ಸಾಯ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಆಹಾರ ಸಿಗ್ಬೇಕು ಅಂತ ಹೇಳಿ ಹಸಿರು ಕ್ರಾಂತಿ ಅಂತ ತಂದು ರೈತರಿಗೆ ಕೆಲವೊಂದು ಸವಲತ್ತುಗಳು ಕೊಟ್ಟು ಅನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿದ್ರು. ಆ ಹಸಿರು ಕ್ರಾಂತಿ ತಂದು ಪ್ರೋತ್ಸಾಹ ಮಾಡಿದ್ದೇ ಒಂದು ದೊಡ್ಡ ರೈತರಿಗೆ ಆರ್ಥಿಕ ಹೊಡೆತ ಬೀಳಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಉತ್ಪಾದನೆ ಜಾಸ್ತಿ ಆಯ್ತು, ಆದ್ರೆ ಅವ್ರಿಗೆ ಅವರು ಏನು ಖರ್ಚು ಮಾಡ್ತಾರೋ ಅದು ಅವ್ರ ಕೈ ಬರ್ದಂಗ ಆಯ್ತು. ಇಂತಹ ಸಮಯದಲ್ಲಿ ಈಗ ಏನಾಗ್ತಾ ಇದೆ, ಇವತ್ತು ಎಲೆಕ್ಟ್ರಿಸಿಟಿನೂ ಫ್ರೀ ಇಲ್ಲ. ಅದ್ರ ಮೇಲೇನು ಇವತ್ತು ಎಲೆಕ್ಟ್ರಿಸಿಟಿ ಅನ್ನೋ ಸಂಪರ್ಕ ತಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು. ಜೊತೆಗೆ ನಮ್ಮ ಬೋರ್ವೆಲ್ ನಿಮ್ಗೆ ಎಲೆಕ್ಟ್ರಿಸಿಟಿ ಇದನ್ನ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್? ಆದ್ರೆ ಮೇಡಮ್ ಅವರೇ, ಅದು 10 HP ವರೆಗೂ ಫ್ರೀ ಕೊಡ್ತಾರೆ. ಇವತ್ತು ಯಾರು ಸಹ 10 HP ಗಿಂತ ಕಡಿಮೆ ಮೋಟರ್ ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಇಲ್ಲ. 20 HP 25 HP ಬೋರ್ವೆಲ್ ಅಂದ್ರೆ ನೀವು ಅದೇ ಸುಮ್ನೆ ಅವ್ರ ರೆಕಾರ್ಡ್ಗೋಸ್ಕರ ಇಟ್ಕೊಂಡೋದಾರೆ. ಹೌದೌದು. ಈಗ ಏನಾಗಿದೆ, ಈ ನೀರನ್ನ ಇವತ್ತು ಏನು ನಾಲೆ ಟ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ಈ ನಾಲೆ ಟ್ಯಾಕ್ಸ್ ಅಂತದ ಅದು ಇದೆ, ನಾಮಿನಲ್ ಆಗಿದೆ, ಮೊದಲಿಂದಾನು ಇದೆ. ನಾಮಿನಲ್ ಆಗಿ ಒಂದು ಎಕರೆಗೆ ಇಷ್ಟು ಅಂತ ಹೇಳಿ ತಗೊಂತಿದ್ರು. ಆದ್ರೆ ಅದು ಇವತ್ತು ಅದ್ರ ಯಾವ ಮಟ್ಟಕ್ಕೆ ಯಾವ ಪರ್ಸೆಂಟೇಜ್ ಅಲ್ಲೇ ರೈಸ್ ಮಾಡ್ತಾರ ಅನ್ನೋದೇ ಇವತ್ತು ನಮ್ಗೆ ಭಯ. ಈಗ ಜನ ರೈತನ್ಗೆ ಇವತ್ತು ಅವನ್ಗೆ ಫಸ್ಟ್ ಅವ್ನು ಕೇಳಿರೋದು ಉತ್ಪನ್ನಗಳ ಬೆಲೆ ನಿಗದಿ ಮಾಡಿ ಇವ್ರು ಟ್ಯಾಕ್ಸ್ ಕೇಳಲಿ ಬೇಕಾದ್ರೆ, ಹೌದಲ್ವಾ? ಹೌದು ಮೇಡಮ್. ನಾವ್ ಹೇಳೋದೇನಂತಂದ್ರೆ, ನೀವ್ ಏನೇನ್ ಟ್ಯಾಕ್ಸ್ ಹಾಕ್ತಿರೋ ಎಲ್ಲಾ ಲೆಕ್ಕ ಹಾಕಿ, ರೈತನ ಉತ್ಪನ್ನಗಳಿಗೂ ಟ್ಯಾಕ್ಸ್ ಹಾಕಿ, ಬೇಡ ಅನ್ಲಿಲ್ಲ. ಮತ್ತೆ ಎಲೆಕ್ಟ್ರಿಸಿಟಿನೂ ನಿಮ್ಮ ಚಾರ್ಜೇ ಮಾಡಿ. ಆದ್ರೆ ಅವೆಲ್ಲಾ ಖರ್ಚು ವೆಚ್ಚಗಳನ್ನೆಲ್ಲ ಲೆಕ್ಕ ಹಾಕಿ ರೈತ ಉತ್ಪಾದನೆ ಎಷ್ಟು ಮಾಡ್ತಾನೆ ಅದಕ್ಕೆ ತಕ್ಕಂತ ಬೆಲೆ ಕೊಟ್ಟು, ಏನು ಇವತ್ತು ನಮ್ಮ ಸ್ವಾಮಿನಾಥನ್ ಏನ್ ಹೇಳ್ತಾರೋ C2+50 ಅಂತ, ಏನು ನಾವು ಖರ್ಚು ವೆಚ್ಚಗಳು ಮಾಡಿರೋದಕ್ಕೆ 50% ಲಾಭಾಂಶ ಸೇರಿಸಿ ನಮಗ್ ಕೊಡುವಂತದ್ದು. ಆ ರೀತಿ ಏನಾದ್ರೂ ನಮಗ್ ಬೆಲೆ ನಿಗದಿ ಮಾಡಿದ್ರೆ ನಾವೆಲ್ಲ ಕೊಡೋದಕ್ಕೂ ನಾವು ರೆಡಿ ಇದೀವಿ ರೈತರು. ಇದ್ರ ಹಿಂದೆ ಇನ್ನೊಂದು ಹುನ್ನಾರ ಇರಬಹುದು, ನಿಮ್ಮ ಹತ್ರ ಎಲ್ಲ ಭೂಮಿ ಕಿತ್ಕೊಂಡು ಈ ಕಂಪನಿಗಳಿಗೆ ಹಂಚಿಬಿಡುವಂತ ಹುನ್ನಾರನ. ಅದನ್ನ ಆ ಕಡೆಗೆ ಬಂದೆ ಮೇಡಮ್ ಅವರೇ. ಇವತ್ತು ಸಾವಿರಾರು ಎಕರೆ ಇದು ಏನು ಉಳುಮೆ ಮಾಡಿ ಬೆಳೆ ಬೆಳೆಯುವಂತ ಕಾರ್ಪೊರೇಟ್ ಕಂಪನಿಗಳಿಗೆ
ಇವೆಲ್ಲ ಲೆಕ್ಕ ಬರೋದಿಲ್ಲ. ಈ ಟ್ಯಾಕ್ಸ್ ಇವೆಲ್ಲಾನು ಲೆಕ್ಕ ಬರಲ್ಲ. ಯಾಕಂತಂದ್ರೆ ಸಾವಿರಾರು ಎಕರೆಯಲ್ಲಿ ಅವರು ಬೆಳಿತಾರೆ, ಅದು ಮಿಷನರೀಸ್ ಬಳಸ್ತಾರೆ, ಮತ್ತೆ ಯಂತ್ರೋಪಕರಣಗಳು ಬಳಸಿ ಇದ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ. ಆದ್ರೆ ರೈತನ ಹಂಗಲ್ವಲ್ಲ, ಅವನ ಕೂಲಿ, ಅವನ ಹಾಕುವಂತ ಬಂಡವಾಳ ಎಲ್ಲಾನು ಅವನ್ ಇರುವಂತ 2-3 ಎಕರೆಯಲ್ಲೇ ಅದನ್ನ ಸಂಪಾದನೆ ಮಾಡ್ಕೋಬೇಕಾಗ್ತದೆ. ಇವ್ರು ಹಾಕುವಂತ ಟ್ಯಾಕ್ಸ್ ಗಳು ಯಥೇಚ್ಛವಾಗಿ ಆದಂತ ಸಮಯದಲ್ಲಿ ರೈತ ಏನ್ ಮಾಡ್ತಾನೆ, ಅಯ್ಯೋ ಇಲ್ಲಿ ನಮ್ಗೆ ಲಾಭಾಂಶ ಇಲ್ಲಪ್ಪ, ಯಾವ್ದಾದ್ರು ನಗರ ಪ್ರದೇಶದಲ್ಲಿ ಹೋಗಿ ಒಂದು ಉದ್ಯೋಗ, ಎಲ್ಲ ಗಾರೆ ಕೆಲಸನೋ, ಇಲ್ಲ ಸೆಕ್ಯೂರಿಟಿ ಕೆಲಸನೋ, ಇಲ್ಲ ಯಾವ್ದಾದ್ರು ಗಾರ್ಡನ್ ಕಾಯುವಂತ ಕೆಲಸನೋ, ಯಾವ್ದಾದ್ರು ಒಂದು 15-20 ಸಾವಿರ ಕೂಲಿ ಸಂಬಳ ಸಿಕ್ಕಿದ್ರೆ ಸಾಕಪ್ಪ, ಅಲ್ಲಿಗೆ ಹೋಗೋಣ ಅಂತೇಳಿ ಆ ರೈತ ಹೊರಡೋಕ್ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ 2 ಎಕರೆ ಏನ್ ಮಾಡ್ತಾನೆ, ಆ 2 ಎಕರೆ ಅವನು ಅಲ್ಲೇನು ಬೆಳೆಯೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ಯಾವ್ದೋ ಒಂದು ರೇಟ್ಗೆ ಅದು ಯಾರೋ ಹಣ ಇರೋಂತವನಿಗೆ, ಶ್ರೀಮಂತನಿಗೆ, ಮತ್ತೆ ಇಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟು ಹೊರಟೋಗ್ತಾನೆ. ಅವಾಗ ಏನಾಗ್ತದೆ, ಇದು ಆಗುವಂತದ್ದು ಈ ಬೆಲೆಗಳನ್ನ ಮತ್ತೆ ಈ ಟ್ಯಾಕ್ಸ್ಗಳು ಮತ್ತೆ ಈ ಬೆಲೆ ಸಿಗ್ದಂಗ್ ಮಾಡುವಂತದ್ದು, ಈ ಮಾರ್ಕೆಟ್ ಅಲ್ಲಿ ವ್ಯತ್ಯಾಸಗಳಾಗುವಂತದ್ದು, ಇವೆಲ್ಲ ಮಾಡ್ತಿರೋಂಥದ್ದು ರೈತನ ಹತ್ರ ಇರುವಂತ 2-3 ಎಕರೆಗಳನ್ನ ಭೂಮಿನ ಯಾವ ರೀತಿ ಕಸಿದ್ಕೊಳ್ಳೋದಕ್ಕೆ, ಅವನ ಕಸಿದ್ಕೊಂಡ್ರು ಅಂತ ಹೇಳ್ಬಾರ್ದಲ್ವಾ ಮೇಡಮ್ ಅವರೇ, ಅವನೇ ಬಿಟ್ಟು ಹೋದ ಅನ್ನೋ ರೀತಿಯಲ್ಲಿ ಅವನಷ್ಟವನೇ ಈ ಭೂಮಿಯಿಂದ ನಾನು ಅಯ್ಯೋ ನನ್ನಿಂದ ಜೀವನ ಮಾಡಕ್ ಆಗಲ್ಲಪ್ಪ ಅಂತ ಹೇಳಿ ಬಿಟ್ಟು ಅವನಷ್ಟವನೇ ಹೋಗೋ ರೀತಿಯಲ್ಲಿ ಮಾಡುವಂತ ಕೆಲಸನೇ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಿರುವಂತ. ಈಗ ಕೇಂದ್ರದ್ದು ಇದು ಈ ಯೋಜನೆ ಮಾಡಬೇಕು ಅಂತ ಹೊರಟಿದೆ. ರಾಜ್ಯ ಇದುವರೆಗೂ ಬಾಯಿ ತುಟಿ ಬಿಚ್ಚಿಲ್ಲ. ಮುಖ್ಯಮಂತ್ರಿ ಸಮಾಜವಾದಿ ಮುಖ್ಯಮಂತ್ರಿ ಇದ್ದಾರೆ, ಅವರನ್ನ 2ನೇ ಬಾರಿ ಆರಿಸಿದೀವಿ, ಅವ್ರನ್ನ ಅರಸುವವರು ಅಂತ ಹೇಳ್ತಾರೆ. ದೇವರಾಜ ಅರಸ ಪರ್ಯಾಯ ನಾನೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನ್ ಸರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನೀವೇನ್ ಪ್ರಶ್ನೆ ಮಾಡ್ತೀರ ಅವ್ರನ್ನ? ಈಗ ನಾವೊಂದು ದೇವರಾಜ ಅರಸ್ ಪ್ರತಿರೂಪ ಅಂತ ನಾವು ಮೊದಲು ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ, ಮೊದಲು ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅವರು ಈಗೆಲ್ಲ ಅವರು ಅಧಿಕಾರ ಅವಧಿಯಲ್ಲಿ ಮಾಡಿರುವಂತ ಕೆಲಸ ಕಾರ್ಯಗಳೆಲ್ಲ ನೋಡಿದ್ರೆ, ದೇವರಾಜ ಅರಸು ಅವರು ಜನಸಾಮಾನ್ಯರಿಗೆ, ಬಡ ಜನರಿಗೆ, ತುಳಿತಕ್ಕೊಳ್ಪಟ್ಟಂತವರಿಗೆ ಭೂಮಿ ಸಿಗ್ಲಿ ಅಂತೇಳಿ ಅವರು ಕಾನೂನು ಮಾಡಿದ್ರು. ಆ ತರದ ಕಾನೂನ್ನೇ ಕಸಿದ್ಕೊಂಡಿರುವಂತ ಸಮಯದಲ್ಲಿ ಅದನ್ನ ಬಂದು ಅಧಿಕಾರಕ್ಕೆ ಬಂದಿದ ತಕ್ಷಣ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಭೂ ಸುಧಾರಣಾ ಕಾಯ್ದೆನ ಇದುವರೆಗೂ ಮಾಡ್ಲಿಲ್ಲ ಅಂತಂದ್ರೆ ಹೇಳಿದ್ರು, ಇನ್ನೂ ಮಾಡ್ತಾ ಇಲ್ಲ. ಅಲ್ಲ, 2 ವರ್ಷ ಮುಗೀತು, ಈಗಲೂ ಇದುವರೆಗೂ ಮಾಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಇವರಲ್ಲಿರುವಂತದ್ದೇನು ಅಂತಂದ್ರೆ, ದೇವರಾಜ ಅರಸು ಅವರು ಜನಸಾಮಾನ್ಯರಿಗೆ ಭೂಮಿ ಕೊಟ್ರು, ಸಿದ್ದರಾಮಯ್ಯ ಅವರು ಭೂ ಸುಧಾರಣಾ ಕಾಯ್ದೆನ ವಾಪಸ್ ತೆಗೆದು ರೈತ ಜನಸಾಮಾನ್ಯರಿಂದ ಭೂಮಿ ಕಸ್ಕೊಂತ ಇದಾರೆ. ಇವತ್ತು ಜನರನ್ನ ಭೂಮಿಯಿಂದ ಹೊರಗಾಡ್ತಿದಾರೆ. ಅದಕ್ಕೇನು ಬೆಲೆ ಇಲ್ವಾ? ಈ ರಾಜಕಾರಣಿಗಳು ಸೈನ್ ಹಾಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ನಿಮ್ಗೆ ವೋಟ್ ಹಾಕಿಸ್ಕೊಳ್ಳೋಕೆ ಸೈನ್ ಹಾಕೊಟ್ಟಿದ್ರು, ಇದನ್ನ ಸರಿ ಮಾಡ್ತೀವಿ ಅಂತ. ಹೌದು ಮೇಡಮ್, ಅಫಿಡವಿಟ್ಗೆ ಇದು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ರು ಅವಾಗ, ಅವರೇ ಸಭೆಗೆ ಬಂದು ಸಭೆಯಲ್ಲಿ ಸಹಿ ಹಾಕಿ ಕೊಟ್ಬಿಟ್ಟು ಬಂದಿದ್ದಾರೆ. ಈ ಅವ್ರಿಗೆ ಮತ್ತೆ ಜೆಡಿಎಸ್ ಕಡೆಯಿಂದ ತಿಪ್ಪೇಸ್ವಾಮಿ MLC ಅವರು ಸೈನ್ ಹಾಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ತೆಗಿತೀವಿ ಅಂತೇಳಿ. ಈಗ ಜೆಡಿಎಸ್ ಮತ್ತೆ ಎಸ್ಟಾಬ್ಲಿಷ್ ಆಗೋ ಪ್ರಯತ್ನ ಮಾಡ್ತಿದೆ. ನೀವು ಅವ್ರು ಬಂದ್ ಕೇಳ್ತೀರಾ ಪ್ರಶ್ನೆನ? ಜೆಡಿಎಸ್ ನೀವು ಇದುವರೆಗೆ ಈಗ ಈ ಸರ್ಕಾರಕ್ಕೆ ಹೇಳಿದ್ರೇನ್ರಿ, ಬುದ್ಧಿ ಹೇಳಿದ್ರಾ ಅಂತ? ಅಲ್ಲ, ಇದು ಪ್ರಶ್ನೆ ಮಾಡ್ಲೇಬೇಕಾಗಿದೆ ಮೇಡಮ್. ಯಾಕಂತಂದ್ರೆ ವಿರೋಧ ಪಕ್ಷನೂ ಆ ವಿಷಯದಲ್ಲಿ ಮಾತಾಡ್ತಿಲ್ಲ. ಭೂಮಿ ಕಸಿದ್ಕೊಳ್ಳೋದು ಎಲ್ಲ ರಾಜಕಾರಣಿದು 100 ಎಕರೆ ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೋಡಿ, ದೇವರಾಜ ಇದು ನಮ್ಮ ದೇವನಹಳ್ಳಿ ಹತ್ರ, ಚನ್ನರಾಯಪಟ್ಟಣದ ಹತ್ರ ಭೂಮಿ ಕಸಿದ್ಕೊಳ್ತಾ ಇದಾರೆ. ಅದ್ರ ಸುತ್ತು ಯಾರ್ಯಾರ ಭೂಮಿ ಇದೆ ಅಂತ ಹೋಗಿ ನೋಡಿ ಮೇಡಮ್ ಅವರೇ. ಅಲ್ಲ, ಒಂಚೂರು ಪರಿಶೀಲನೆ ಮಾಡಿದ್ರೆ ಎಲ್ಲ ರಾಜಕಾರಣಿಗಳದ್ದು ಇದೆ. 20 ಎಕರೆ, 50 ಎಕರೆ. ಇಲ್ಲಿ ರೈತರು ಎಲ್ಲಿ ರೈತರ ಭೂಮಿ ಬೆಳೆ ಮಾಡ್ತಿದಾರೆ ಅದನ್ನ ಮಾತ್ರ ಕಸ್ಕೊಂತ ಇದಾರೆ. ಇವರು ಈ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ಅದನ್ನ ಯಾರ್ದು ಮುಟ್ತಾನೆ ಇಲ್ಲ. ಯಾರಿಗೋಸ್ಕರ ಇದು ಸ್ವಾತಂತ್ರ್ಯ ಬಂದಿದ್ದು ಅಥವಾ ಸಂವಿಧಾನ ಬರ್ದಿರೋದು? ರಾಜಕಾರಣಿಗಳಿಗೋಸ್ಕರನಾ? ಯಾವ್ಯಾವ ರಾಜಕಾರಣಿ ಇದ್ದಾರೆ ಸರ್ ಅದ್ರಲ್ಲಿ? ನಿಮಗೆ ಮಾಹಿತಿ ಇರೋ? ಎಲ್ಲ 3 ಪಕ್ಷದ ರಾಜಕಾರಣಿಗಳು ಇದ್ದಾರೆ. ಒಂದು ಮೇನ್ ಆಗಿರೋರ ಹೆಸರು ಹೇಳಿ ಸರ್, ಅವ್ರಿಗೂ ಕೇಳಿ ಪಾವನ ಮಾಡ್ಕೊಳ್ಳಿ. ಮೇಡಮ್ MB ಪಾಟೀಲ್ ಅವ್ರದ್ದೇ ಇದೆ ಮೇಡಮ್ ಅವರೇ. MB ಪಾಟೀಲ್, ಎಸ್ ಹೇಳಿ ಸರ್. ಮತ್ತೆ ಇವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಭೂಮಿ ಇದೆ ಅಲ್ಲಿ. ಡಿ ಕೆ ಶಿವಕುಮಾರ್ ರೈತರ ಕುಟುಂಬದಿಂದ ಬಂದಿದ್ದಾರೆ ಪಾಪ ಅವರು. ಹೌದು, ಅವರು ಅದು ಹೇಳ್ಕೋಬಾರ್ದು. ಮತ್ತೆ ಇವ್ರದ್ದು ಈಗೀಗ ಕೆಲವು ನಮ್ಮ ಹೊಸ ರಾಜಕಾರಣಿಗಳು ದೇವನಹಳ್ಳಿಗೆ ಹೋಗಿದ್ದಾರೆ. ನಮ್ಮ ಮರಿ ರಾಜಕಾರಣಿಗಳದ್ದು ಇದೆ.
ಇವ್ರದೆಲ್ಲ ಇದೆ ಮೇಡಮ್ ಅವರ. ಇವತ್ತು ರಾಜಕಾರಣಿಗಳ ಭೂಮಿನ ಅಲ್ಲಿ 1ಕ್ಕೆ 4 ಪಟ್ಟು ಬೆಲೆನ ರೈಸ್ ಮಾಡ್ಕೊಳ್ಳೋದಕ್ಕೆ ಆ ಭೂಮಿನ ಕಸ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ ಈಗ ಜನ ಪಾಪ ಬಡ. ಇವ್ರಿಗೆ ಈಗ ಪಕ್ಷದ ವ್ಯಾಲ್ಯೂ ಏನು ಮುಖ್ಯ ಅಲ್ಲ, ಪಕ್ಷದಿಂದ ಹಾರಕ್ ರೆಡಿ ಆಗಿದ್ದಾರೆ, ಇವಾಗ ಅಧಿಕಾರಕ್ಕೆ ಬಂದಿದ್ದಾರೆ, ಕಿತ್ಕೊಂಡ್ಬಿಡ್ಬೇಕು ನಿಮ್ಮಿಂದ ಇದನ್ನ. ಕಾಂಗ್ರೆಸ್ ಉಳಿದ್ರೇನು ಬಿಟ್ರೇನಲ್ವಾ ಸರ್ ಇವ್ರದು? ಹೌದು ಮೇಡಮ್ ಅವರ, ಹೌದು ಮೇಡಮ್ ಅವರ. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರ್ಲಿ ಮೇಡಮ್ ಅವರ, ಅಲ್ಲಿ 1 ಎಕರೆಯಲ್ಲಿ 30ರಿಂದ 40 ಟನ್ ದ್ರಾಕ್ಷಿ ಬೆಳೀತಾರೆ ಮೇಡಮ್ ಅವರ. 30ರಿಂದ 40 ಟನ್ ದ್ರಾಕ್ಷಿ ಬೆಳೆಯುವಂತ ಭೂಮಿನ ಇವತ್ತು ಕಸ್ಕೊಂಡ್ರೆ ದೇಶಕ್ಕೆ ಇವರು ಏನು ಇದು ಕೊಟ್ಟಂಗಾಯ್ತು, ಇವರು ಒಂದು ಸಂದೇಶ ಕೊಟ್ಟಂಗಾಯ್ತು ಜನಸಾಮಾನ್ಯರಿಗೆ, ದೇಶಕ್ಕೆ. ಇವರು ಆಹಾರ ಉತ್ಪಾದನೆ ಆಗುವಂತ ಭೂಮಿಗಳೇ ಬೇಕು ಅಂತ ಇವರು ಯಾಕೆ ಕಸ್ಕೊಂತಾರೆ? ಇನ್ ಸ್ವಲ್ಪ ಮುಂದೆ ಹೋದ್ರೆ, ಚಿಕ್ಕಬಳ್ಳಾಪುರದಿಂದ ಆ ಕಡೆ ಹೋದ್ರೆ ಬೇಕಾದಷ್ಟು ಗುಡ್ಡ ಪ್ರದೇಶ ಇದೆ, ಸಣ್ಣ ಸಣ್ಣ ಗುಡ್ಡಗಳು. ತಗೊಳ್ರಿ, ಮಾಡ್ರಿ, ಪ್ರದೇಶ ಇದೆ ಸರ್, ಡೆವಲಪ್ ಮಾಡಿ, ಡೆವಲಪ್ ಮಾಡಿ. ನಮ್ಗೆ ಬಾಗೇಪಲ್ಲಿ ಹತ್ರ ಎಷ್ಟು ಭೂಮಿ ಸಿಗ್ತದೆ, ಮಾಡಿ ಅಂತ ಇರ್ಬೇಕು. ಫ್ಲೈಟ್ ಹತ್ತಕ್ಕೆ ಇಳಿಯಕ್ಕೆ ಚೆನ್ನಾಗಿರ್ಬೇಕು. ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಡಮ್? ದೇವನಹಳ್ಳಿ 40-50 ಕಿಲೋಮೀಟರ್. ಸದ್ಗುರುಗೆ ಕೊಟ್ಟಿದ್ದಾರೆ ಸರ್, ಸದ್ಗುರು ಕೊಟ್ಟಿರೋದು ನಿಮಗ್ ಮಾಹಿತಿ ಇದೆಯಾ? ಹೌದು ಮೇಡಮ್ ಅವರ, ಅಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಸೇಮ್ ಅದೇ ತರನೇ. ಯಾಕೆಂತಂದ್ರೆ ಇವಾಗ ನಾವೇನಾದ್ರೂ ಅರಣ್ಯ ಭೂಮಿನ ಬೆಳೀತಾ ಇದ್ರೆ, ಅರಣ್ಯ ಭೂಮಿಯಲ್ಲಿ ಏನಾದ್ರು ರೈತರು ಏನಾದ್ರು ಮಾಡ್ಕೊಂತ ಇದ್ರೆ ನಮ್ಮನ್ನು ಓಡಿಸ್ತಾರೆ. ಆದ್ರೆ ಅವ್ರಿಗೆ ಹೆಂಗ್ ಕೊಟ್ರ ಅಲ್ಲಿ ಭೂಮಿನ? ಅರಣ್ಯ ಭೂಮಿ ಕೊಟ್ಟಿದ್ದಾರೆ ಸದ್ಗುರುಗೆ. ಅರಣ್ಯ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಅದು ಏನೋ ಕೊಂಡ್ಕೊಂಡಿದಾರ ಸರ್, ಉಚಿತವಾಗಿ ಕೊಟ್ಟಿದಾರ? ಉಚಿತವಾಗಿ ಮೇಡಮ್ ಅವರ ಕೊಟ್ಟಿರೋದು. ಎಲ್ಲ ಬಂದು ಏನು ದೇವ್ರ ಹೆಸರಲ್ಲಿ ನಾಮಸ್ಮರಣೆ ಮಾಡ್ಕೊಂಡು ತೇಲ್ತಾ ಇರೋದಕ್ಕೆ ಕೊಟ್ಟಿದಾರ, ಅಥವಾ ಏನಾದ್ರು ದೇವ್ರನ್ನೇ ಪ್ರತ್ಯಕ್ಷ ಮಾಡಿಸ್ತಾರ ಅದ್ ಸದ್ಗುರು? ಅದೆಲ್ಲ ಸುಳ್ಳು ಮೇಡಮ್ ಅವರ. ಅವರು ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.